ಎಲ್ರಿಗೂ ನಮಸ್ಕಾರ. ಅಥಣಿಯಲ್ಲಿ ಒಂದು ಪ್ರಥಮವಾಗಿ ಹಲವಾರು ಸಮಾಜ ಸೇವಕರು, ಸಾಹಿತಿಗಳು, ಬುದ್ಧಿಜೀವಿಗಳು, ವೈದ್ಯರು, ಸಂಘಟಕರು, ಶಿಕ್ಷಣ ತಜ್ಞರು ಎಲ್ಲರೂ ಒಗ್ಗಟ್ಟಿಗೆ ಸೇರಿ ಈ ಒಂದು ಜ್ಞಾನಸತ್ರ ವೇದಿಕೆ ಎನ್ನುವಂಥ ಸಂಘಟನೆಯನ್ನ ಹುಟ್ಟು ಹಾಕಿ ಈ ಸಂಘಟನೆಯ ಅಡಿಯಲ್ಲಿ ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದೆ. ಅದರ ಮೊದಲ ಕಾರ್ಯಕ್ರಮ ವ್ಯಾಸ ಭಾರತ ಪ್ರವಚನ ಮಾಲಿಕೆ ಕಾರ್ಯಕ್ರಮ ಇದೇ 19ನೇ ತಾರೀಕಿನಿಂದ 25ನೇ ತಾರೀಕುವರೆಗೂ 23ರವರೆಗೂ ಸ್ಥಳೀಯ ಜೆ ಹೈಸ್ಕೂಲ್ ಒಂದು ಮೈದಾನದಲ್ಲಿ ನಡೀತಾ ಇದೆ. ಈ ಕುರಿತು ಪತ್ರಿಕಾಗೋಷ್ಠಿಗೆ ಬಹಳಷ್ಟು ನಿನ್ನೆ ದಿನ ತಡರಾತ್ರಿ ತಿಳಿಸಿದ್ರು ಸಹಿತ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ತಾವು ಸಹಾಯ ಸಹಕಾರ ಮಾಡ್ತಾ ಇರೋದನ್ನ ನಾವು ಸ್ಮರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ನನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಜ್ಞಾನಸತ್ರ ವೇದಿಕೆಯ ಒಂದು ಸಂಸ್ಥಾಪಕರು ಅಂತಂದ್ರೆ ತಪ್ಪಾಗಲಾರದು. ಈ ಒಂದು ವೇದಿಕೆಯನ್ನ ಹುಟ್ಟುಹಾಕಬೇಕು ಅನ್ನುವಂತ ಅಭಿಲಾಷೆಯನ್ನ ಹೊಂದಿ ಇದರ ಎಲ್ಲ ಸಂಘಟನೆಗಳ ಒತ್ತಟ್ಟಿಗೆ ಸೇರಿಸಿ ಈ ಸಂಘಟನೆಯನ್ನು ಹುಟ್ಟುಹಾಕಲಿಕ್ಕೆ ಕಾರ್ಯಕರ್ತರಾದ ಹಿರಿಯ ಸಾಮಾಜಿಕ ಕಾರ್ಯಕರ್ತರು, ನಮ್ಮೆಲ್ಲ ಮಾರ್ಗದರ್ಶಕರಾದ ಶ್ರೀ ಅರವಿಂದ್ ದೇಶಪಾಂಡೆ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಸ್ವಾಗತವನ್ನ ಅವರಿಗೆ ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ಹಿರಿಯ ಸಾಹಿತಿಗಳು, ನಮ್ಮೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಲೋಕಾಪುರ್ ಸರ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಖ್ಯಾತ ನ್ಯಾಯವಾದಿಗಳು, ನಮ್ಮೆಲ್ಲ ಮಾರ್ಗದರ್ಶಕರು, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ವಕೀಲರನ್ನ ಈ ಒಂದು ಸಭೆಗೆ ನಾನು ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದ ಸಚಿನ್ ದೇಸಾಯಿ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಸ್ವಾಗತವನ್ನ ಬಯಸಿ, ಅದ್ರ ಜೊತೆ ನಮ್ಮ ಜೆ ಶಿಕ್ಷಣ ಸಂಸ್ಥೆ, ಇನ್ನೂ ಹಲವಾರು ಎಲ್ಲ ನಮ್ಮ ರಾಘವೇಂದ್ರ ಸ್ವಾಮಿ ಗಜಾನನ ವಿದ್ಯಾಸಂಸ್ಥೆ, ಸಾಹಿತ್ಯ ಸಾಂಸ್ಕೃತಿಕ ಸಂಘ, ಜಾದವ್ರಿ ಶಿಕ್ಷಣ ಸಂಸ್ಥೆ, ಸಿದ್ದೇಶ್ವರ ಮಫತ್ ವಾಚನಾಲಯ, ಅಥಣಿ ರೋಟರಿ ಸಂಸ್ಥೆ, ರಾಬಾದೂರ್ SS ಮನ್ಸೂರಿ ಪ್ರತಿಷ್ಠಾನ ಇವೆಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವೇದಿಕೆ ಹೆಸರು ಜ್ಞಾನಸತ್ರ ವೇದಿಕೆ ಅಂತ ಹೆಸರಿಟ್ಟಿದೆ. ಇದೀಗ ಗಜಾನನ ಮನ್ಸೂರಿ ಹೇಳಿದ ಪ್ರಕಾರ ನಮ್ಮಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ದೃಷ್ಟಿಯಿಂದ ಈಗಾಗಲೇ ಕಾರ್ಯನಿರತವಾಗಿದ್ದಾವೆ. ಉದಾಹರಣೆಗೆ ಜಾದವ್ರಿ ಶಿಕ್ಷಣ ಸಂಸ್ಥೆ, ಸಾಹಿತ್ಯ ಸಾಂಸ್ಕೃತಿಕ ಸಂಘ, ರಾಘವೇಂದ್ರ ಸ್ವಾಮಿ ಮಠ, ಶ್ರೀ ಗಜಾನನ ವಿದ್ಯಾಸಂಸ್ಥೆ, ಶ್ರೀ ಸಿದ್ದೇಶ್ವರ ಮಫತ್ ವಾಚನಾಲಯ, ಅಥಣಿ ರೋಟರಿ ಸಂಸ್ಥೆ, ರಾಮಬಹದ್ದೂರು ಸಂಗನ ಬಸಪ್ಪ ಸರ್ವಪ್ಪ ಮನ್ಸೂರಿ ಪ್ರತಿಷ್ಠಾನ, ಈ ರೀತಿ 7 ಸಂಸ್ಥೆಗಳು ಒಂದು ಕಡೆ ಇಟ್ಕೊಂಡು ನಾವು 7 ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಜ್ಞಾನಸತ್ರ ವೇದಿಕೆ ಹುಟ್ಟು ಹಾಕೋದ್ರಲ್ಲಿ ಒಂದು ಕೈ ಜೋಡಿಸಿದ್ದೀವಿ. ಜ್ಞಾನ ಪ್ರಸಾರ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ವರ್ಷ ಪೂರ್ತಿ ಒಂದು 5-6 ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ನಗರದಲ್ಲಿ ಒಂದು ಚಟುವಟಿಕೆಯ ಜಾಲವನ್ನು ನಿರ್ಮಾಣ ಮಾಡಬೇಕು ಅಂದ್ಕೊಂಡು ನಾವು ಇದನ್ನು ಶುರು ಮಾಡಿದ್ವಿ. ವರ್ಷದಲ್ಲಿ ಒಂದು 5-6 ಕಾರ್ಯಕ್ರಮದ ಸ್ವರೂಪನ ನಾವು ಹೇಳ್ತೀವಿ. ಈ ಮೊದಲನೇ ಕಾರ್ಯಕ್ರಮ ಜ್ಞಾನಸತ್ರದಲ್ಲಿ ಜಗದೀಶ್ ಶರ್ಮಾ ಸಂಪ, ನೀವು ಅನೇಕರು ಯೂಟ್ಯೂಬ್ನಲ್ಲಿ ಅವರ ಭಾಷಣಗಳನ್ನು ಕೇಳಿದರು. ಭಾಳ ದೊಡ್ಡ ವಿದ್ವಾಂಸರು. ಮೊದಲನೇ ಕಾರ್ಯಕ್ರಮದ ರೂಪದಲ್ಲಿ ಅವ್ರನ್ನ ನಾವು ಕೇಳ್ಕೊಂಡಾಗ ಅವ್ರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಇದಕ್ಕೆ ನಾಳೆ 19 ಜನವರಿಯಿಂದ 23 ಜನವರಿ 5 ದಿವಸ ವ್ಯಾಸ ಪ್ರಣೀತ ಭಾರತದ ಪಾತ್ರ ಪ್ರಪಂಚ, ವ್ಯಾಸ ಭಾರತದ
ಪಾತ್ರ ಪ್ರಪಂಚದ ಬಗ್ಗೆ ಒಂದೊಂದು ದಿವಸ ಒಬ್ಬೊಬ್ಬರು, ಈಗ ಮೊದಲನೇ ದಿವಸ ಭೀಷ್ಮ ಸತ್ಯವತಿ ಅಂಬೆ, ಎರಡನೇ ದಿವಸ 20 ತಾರೀಕಿಗೆ ಧರ್ಮ ಮತ್ತು ಕುಂತಿ, 21 ತಾರೀಕಿಗೆ ಭೀಮ ಅರ್ಜುನ, 22 ದುರ್ಯೋಧನ ಗಾಂಧಾರಿ, ಕೊನೆಯ ದಿವಸ ಕೃಷ್ಣ ಮತ್ತು ದ್ರೌಪದಿ. ಈ ರೀತಿ ಪಾತ್ರಗಳ ಒಂದು ವಿಚಾರವನ್ನು ನಮ್ಮ ಮುಂದೆ ಜಗದೀಶ್ ಶರ್ಮಾ ಸಂಪ ಅವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈ ರೀತಿ ಒಂದು 5 ದಿವಸಗಳ ಒಂದು ಈ ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ಜ್ಞಾನ ಪ್ರಸಾರದ ಮೊದಲನೇ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆ 19 ತಾರೀಕಿಗೆ ನಡೀತದೆ. ನಮ್ಮ ಉಗಾರ್ ಶುಗರ್ ವರ್ಕ್ಸಿನ ಸ್ಮಿತಾತಾಯಿ ಶಿರ್ಗಾಂವ್ಕರ್ ಅವರಲ್ಲೊಂದು ಕಳೆದ 50-60 ವರ್ಷಗಳಿಂದ ಒಂದು ಮಹಿಳಾ ಮಂಡಳ ನಡೆಸ್ತಾರೆ. ಅದರ ಮುಖಾಂತರವಾಗಿ ಅನೇಕ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸ್ತಾರೆ. ಅವರು ಉದ್ಘಾಟಕರಾಗಿ ಬರ್ತಾರೆ. ಮತ್ತು ಶ್ರೀಮಂತ್ ಪಾಟೀಲ್ ಪತನಿ ಶುಗರ್ಸಿನ ಪ್ರಮುಖರು, ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ಈ ರೀತಿ ಕಾರ್ಯಕ್ರಮ ಇದೆ. ಉಪನ್ಯಾಸಕರು ವಿದ್ವಾನ್ ಶ್ರೀ ಜಗದೀಶ್ ಶರ್ಮಾ ಸಂಪ. ಈ ರೀತಿ ಮೊದಲೇ ಕಾರ್ಯಕ್ರಮದ ಒಂದು ಆಯೋಜನೆಯನ್ನು ನಾವು ಮಾಡಿದ್ದೀವಿ. ಇದ್ರ ಜೊತೆಗೆ ಇನ್ನೂ ಕೆಲವು ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬೇಕಂದ್ರೆ, ಇದನ್ನು ಬರೀ ಉಪನ್ಯಾಸಕ್ಕೆ ಸೀಮಿತ ಇರಲೇನೆ. ಉಪನ್ಯಾಸ ಒಂದೇ ವಿಷಯ ಅಂತಲ್ಲ. ಈಗ ನಮ್ಮ ಜಗನ್ನಾಥ ಪಂಡಿತರದು ಗಂಗಾಲಹರಿ ಬಹಳ ದೊಡ್ಡ ಕಾವ್ಯ. ಈ ಕಾವ್ಯದ ಬಗ್ಗೆಯೂ ಕೂಡ ಒಂದು ಉಪನ್ಯಾಸ ನಿಮ್ಮ ಪಂಡಿನಾಥಾಚಾರ್ಯ ಶರ್ಮಾ ಅವರು ಆ ಜಗನ್ನಾಥ ಪಂಡಿತರು ಮಾಡಿದಂಥ ಸಂಸ್ಕೃತದ ಕಾವ್ಯವನ್ನು ಕನ್ನಡಕ್ಕೆ ತಂದರು. ಅದನ್ನು ಅವರ ಮೊಮ್ಮಗ ಗೋಪಿನಾಥಾಚಾರ್ಯ ಅವರು ಭಾಳ ಸುಶ್ರಾವಾಗಿ ಹೇಳ್ತಾರೆ. ಅವ್ರಿಗೊಂದು 3 ದಿವಸದ ಕಾರ್ಯಕ್ರಮ ಇಡಬೇಕು ಅಂತ ಯೋಚನೆ ಇದೆ. ಅದೇ ರೀತಿ ನಮ್ಮ ಇದರಲ್ಲಿ ಯೋಚನೆ ಮಾಡಿದಾಗ ಕೊಪ್ಪಳದ ಗವಿಮಠದ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳಂಗೆ ಈಗ ಅವ್ರದ್ದು ಅಷ್ಟೇ ಒಂದು ಎತ್ತಿದ ಕೈ, ಅವ್ರನ್ನೂ ಸಂಪರ್ಕ ಮಾಡಿ ಒಂದು 7 ದಿವಸದ್ದು ಅಥವಾ 10 ದಿವಸದ್ದು ಅವ್ರು ನಮಗೆ ಎಷ್ಟು ದಿವಸ ಸಿಗ್ತಾರೆ ಅದರ ಆಧಾರದ ಮೇಲೆ ಅವ್ರದ್ದೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಈ ವರ್ಷದಲ್ಲಿ. ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರವಾಗಿ ಈ ಜ್ಞಾನದ ಪ್ರಸಾರ ಒಂದು ಕಡೆ, ಅದೇ ರೀತಿ ನೃತ್ಯ, ಸಂಗೀತ. ಈಗ ನಮ್ಮದೇ ಒಂದು ಹಿಂದೊಂದು ಆರ್ಟ್ ಸರ್ಕಲ್ ಅಂತಿತ್ತು. ಈಗ ಅದು ಆರ್ಟ್ ಸರ್ಕಲ್ ಇವತ್ತು ಆ್ಯಕ್ಟಿವ್ ಇಲ್ಲ. ಆದರೆ ಇದನ್ನು ಈ ನಮ್ಮ ಜ್ಞಾನ ಸತ್ರದ ವೇದಿಕೆಯ ಮುಖಾಂತರವಾಗಿಯೇ ಒಳ್ಳೆಯ ಒಂದು ಸಂಗೀತದ ಕಾರ್ಯಕ್ರಮ. ಇದಲ್ಲೇ ಇವತ್ತು ಫಿಲ್ಮ್ ದೃಶ್ಯ ಮಾಧ್ಯಮ ಭಾಳ ದೊಡ್ಡ ಮಹತ್ವ. ಅದಕ್ಕೆ ನಾವು ವಿಚಾರ ಮಾಡಿದ್ದೀವಿ. ಈಗ ಹೊಸ ಫಿಲ್ಮ್ಗಳು ಸಾಕಷ್ಟು ಬರ್ತಾವೆ. ಆದರೆ ನೀವು ಕಲಿಯುವಾಗ ನೀವು ಅಂದರೆ ನೀನು ಯಾರ್ಯಾರು ನಮ್ಮ ವಯಸ್ಕರಿದ್ದೀರಿ. ಈಗ ವಿ ಶಾಂತಾನ ಹೋದರೆ ಜನಕ್ ಪಾಯಲ್ ಭಾಷೆ ಅಥವಾ ದೇವಾನಂದನ ಕೈಡು ಅಥವಾ ವಿ ಶಾಂತಾನ ಮಾಡಿದೆ ಇನ್ನೊಂದು ನವರಂಗ ಅಥವಾ ದೋವಂಕೆ ಭಾರ, ಇಂಥ ಒಂದು ಒಬ್ಬೊಬ್ಬ ಇವ್ರದ್ದು ಗುರುದತ್ ಅವ್ರದ್ದು ಫಿಲ್ಮ್ಸು. ಈ ಫಿಲ್ಮ್ಗಳದ್ದೇ ಒಂದು 3 ದಿವಸ 4 ದಿವಸದ್ದು ಇದನ್ನಿಟ್ಟು ತರುಣರಿಗೆ ಆ ಕಾಲದ ಸಿನಿಮಾ ಕೆಲವೊಂದು ಸಂದೇಶ ಕೊಡುವಂಥ ಸಿನಿಮಾಗಳಿದ್ದು ಅದರದ್ದು ಒಂದು ಕಾರ್ಯಕ್ರಮ ಮಾಡಬೇಕು. ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರವಾಗಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ದೃಷ್ಟಿಯಿಂದ, ಸಾಹಿತ್ಯದ ದೃಷ್ಟಿಯಿಂದ ಕೂಡ ಈಗ ನಮ್ಮ ಜೊತೆಗೆ ಬಾಳಾ ಸಾಹೇಬ್ ಲೋಕಾಪುರ ಅವರಿದ್ದಾರೆ. ಈಗ ಇರೋದ್ರಿಂದ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಸದಸ್ಯರಾಗಿದ್ದರಿಂದ ನಾಡಿನ ದಿಗ್ಗಜ ಸಾಹಿತಿಗಳನ್ನು ಇಲ್ಲಿ ಕರೆಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹೀಗಾಗಿ ವರ್ಷದಲ್ಲಿ ಒಂದು 2 ಅಥವಾ 3 ಕಾರ್ಯಕ್ರಮಗಳು ಈ ರೀತಿ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಯಾವುದೋ ಒಂದು ದರಾ ಬೇಂದ್ರೆ ಅವ್ರದ್ದು ಈ ವರ್ಷ 4 ತಂತಿಗೆ 50 ವರ್ಷ ಆಗ್ತದೆ ಸ್ವರ್ಣ ಮಹೋತ್ಸವ. ಹೀಗಾಗಿ 4 ತಂತಿ ಮೇಲೆ ಒಂದು ಕಾರ್ಯಕ್ರಮ. ಈ ರೀತಿ ವಿವಿಧ ಕಾರ್ಯಕ್ರಮಗಳ ಮುಖಾಂತರವಾಗಿ ನಗರದಲ್ಲಿನ ಎಲ್ಲ ಕಲಾಸಕ್ತರಿಗೆ, ಸಾಹಿತ್ಯ ಅಭಿಮಾನಿಗಳಿಗೆ, ಜ್ಞಾನ ಪಿಪಾಸುಗಳಿಗೆ ಏನಾದರೂ ಒಂದು ಆಹಾರ ಕೊಡೋ ದೃಷ್ಟಿಯಿಂದ ಈ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಒಂದು ಸಾಂಸ್ಕೃತಿಕ ಒಂದು ಚಲನೆಯನ್ನು, ಒಂದು ನ್ಯಾಸವನ್ನು ಕಟ್ಟುವ ದೊಡ್ಡ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಸರ್ ಹೇಳಿದ ಪ್ರಕಾರ ನಾವಿನ್ನೂ ಪಂಪ ಭಾರತದ ಬಗ್ಗೆ ಮಾಡೋರಿದ್ದೀವಿ, ರವೀಂದ್ರವರ ಮಹಾಕಾವ್ಯ ಸಾವಿತ್ರಿ ಬಗ್ಗೆ ಮಾಡೋರಿದ್ದೀವಿ. ಕಾಲಾನುಕ್ರಮದಲ್ಲಿ ಅದಾಗ್ತದೆ. ಒಂದು ಸಾಂಸ್ಕೃತಿಕವಾಗಿ ಒಂದು ಗಟ್ಟಿಗೊಳಿಸುವ, ಅಥಣಿಯನ್ನು ಗಟ್ಟಿಗೊಳಿಸುವ, ಅಥಣಿಯ ಜ್ಞಾನ ಪ್ರಿಯರಿಗೆ ಒಂದು ಗಟ್ಟಿಗೊಳಿಸುವಂಥ ಕೆಲಸದಲ್ಲಿ ನಾವು ತೊಡಗಿಕೊಂಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನೋ ಸಲುವಾಗಿ ಇದು ಬಂದಿದ್ದೀವಿ. ವಿದ್ವಾಂಸರಾದಂಥ ಜಗದೀಶ್ ಶರ್ಮಾ ಸುಲಭವಾಗಿ ಸಿಗುವ ಲೇಖಕ ಅಥವಾ ಉಪನ್ಯಾಸಕ ಅಲ್ಲ. ಅವರು ನಮಗೆ ಅದೃಷ್ಟವಶಾತ್ ಅವ್ರು ಸಿಕ್ಕಿದ್ದಾರೆ 5 ದಿನ ಮಾತ್ರ. ನಾವು ಆ್ಯಕ್ಚುಲಿ 7 ದಿನ ಮಾಡಬೇಕಂತ ಮಾಡಿದ್ವಿ, ಅವ್ರಿಗೆ ಕಾಲಾವಕಾಶ ಸಿಗಲಿಲ್ಲ. ಸೊ ವ್ಯಾಸ ಭಾರತವನ್ನು ನಾವು ಪ್ರಾರಂಭದಲ್ಲಿ ಯಾಕೆ ಇಟ್ಟಿದ್ದೀವಿ ಅಂತಂದರೆ ಇಡೀ ಭಾರತದ ಬೇರೆ ಬೇರೆ ಭಾರತಕ್ಕೆ ಅದು ಮೂಲ ಭಾರತ.
ವ್ಯಾಸ ಪ್ರಣೀತ ಭಾರತವೇ ಬೇರೆ ಬೇರೆ ಅದು ಕನ್ನಡದಲ್ಲಿ ಬಂದಿದೆ, ಬೇರೆ ಬೇರೆ ಭಾಷೆಯಲ್ಲಿ ಬಂದಿದೆ. ಸೊ ಮೂಲ ಭಾರತವನ್ನು ನಾವು ಅದು ಸಂಸ್ಕೃತದಲ್ಲಿದೆ. ಇವತ್ತು ಸಂಸ್ಕೃತದಿಂದ ಓದಿ ನಾವು ಅದನ್ನು ಮನನ ಮಾಡಿಕೊಳ್ಳೋದು ನಮ್ಮ ಮತಿಯ ಆಚೆ, ಮಿತಿಯ ಆಚೆ ಅದು. ಹಾಗಾಗಿ ಅದನ್ನು ನಾವು ಇಲ್ಲಿ ಆಲೋಚನೆ ಮಾಡ್ತಾಯಿದ್ದೀವಿ. 5 ದಿನ, ನಾನು ಜಾಸ್ತಿ ಮಾತಾಡೋದಿಲ್ಲ, 5 ದಿನ ದಯವಿಟ್ಟು ತಾವೆಲ್ಲರೂ ಬರಬೇಕು, ಭಾಗವಹಿಸಬೇಕು, ಈ ರಸಾನುಭವವನ್ನು ತಾವು ಅನುಭವಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.